ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ತಾಳಿ ಕಟ್ಟಿದ ಬಳಿಕ ಆರಕ್ಷತೆಗೂ ಮೊದಲೇ ಹೃದಯಾಘಾತದಿಂದ ಸಾವನ್ನಪ್ಪಿದವರ ಮೇ 17ರ ಶನಿವಾರ ಮಧ್ಯಾಹ್ನ 12 ಗಂಟೆ 30 ನಿಮಿಷದ ಸಂದರ್ಭ. ಆ ಮನೆಯಲ್ಲಿ ಮಗನ ಮದುವೆ ಹಿನ್ನೆಲೆಯಲ್ಲಿ ಎಲ್ಲೆಲ್ಲೂ ಸಂಭ್ರಮ ಮನೆ ಮಾಡಿತ್ತು. ಎಲ್ಲರ ಸಂಭ್ರಮದ ಮಧ್ಯೆ ವಧುವಿಗೆ ವರ ತಾಳಿ ಕಟ್ಟುವ ಕಾರ್ಯವೂ ಮುಗಿತ್ತು. ಆದರೆ ಮನೆಯವರ ಈ ಸಂಭ್ರಮ ಬಹಳ ಹೊತ್ತು ಉಳಿಯಲಿಲ್ಲ. ಯಾಕಂದರೆ ತಾಳಿ ಕಟ್ಟಿದ ಬಳಿಕ ಆರಕ್ಷತೆಗೂ ಮೊದಲೇ ಮದುಮಗ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಈ ದುರಂತದಿಂದ ಕ್ಷಣಾರ್ಧದಲ್ಲಿಯೇ ಮದುವೆ ಮನೆ ಸೂತಕದ ಮನೆಯಾಗಿತ್ತು. ಹೌದು, ಜಮಖಂಡಿ ನಗರದ ನಂದಿಕೇಶ್ವರ ಕಲ್ಯಾಣ ಮಂಟಪದಲ್ಲಿ 25 ವರ್ಷ ವಯಸ್ಸಿನ ಪ್ರವೀಣ್ ಕುರ್ಣಿ ಅವರಿಗೆ ಮದುವೆ ಏರ್ಪಾಡು ಆಗಿ ಮದುವೆ ಕೂಡ ನಡೆದು ಹೋಗಿತ್ತು. ಆದರೆ ಆರಕ್ಷತೆಗೂ ಮೊದಲೇ ವೇದಿಕೆ ಮೇಲೆ ವರ ಸುಸ್ತಾಗಿ ಕುಸಿದು ಬಿದ್ದಿದ್ದಾರೆ. ಆಗ ಕ್ಷಣಾರ್ಧದಲ್ಲಿ ಅವರನ್ನು ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಆಗ ಅವರು ಇಹಲೋಕ ತ್ಯಜಿಸಿದ ಬಗ್ಗೆ ವೈದ್ಯರು ದೃಢಪಡಿಸಿದ್ದಾರೆ. ಹೀಗಾಗಿ ಸಂಭ್ರಮದಿಂದ ಕೂಡಿದ್ದ ಮದುವೆ ಮನೆ ಸೂತಕದ ಮನೆಯಾಗಿ ಮಾರ್ಪಟ್ಟಿತು. ಇನ್ನು ಬಂಧು ಬಳಗ, ಸ್ನೇಹಿತರು, ಕುಟುಂಬಸ್ಥರು ಎಲ್ಲರೂ ಕಣ್ಣೀರಾದರು. ಈ ಒಂದು ವಿಧಿಯಾಟಕ್ಕೆ ಎಲ್ಲರೂ ಕಣ್ಣೀರನ್ನು ಹರಿಸುವಂತಹ ಒಂದು ಘಟನೆ ಜರುಗಿ ಹೋಯಿತು. ಇನ್ನು ಖಾಸಗಿ ಕಂಪನಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡುತ್ತಿದ್ದ ಪ್ರವೀಣ್ ಸಾವಿನಿಂದ ಸಂಭ್ರಮದಲ್ಲಿದ್ದ ಮದುವೆ ಮನೆ ಮೌನವಾಗಿದೆ. ತಂದೆ ತಾಯಿ ಬಂಧು ಬಳಗಕ್ಕೆ ದಿಕ್ಕು ತೋಚದಂತಾಗಿದೆ. ಕಲ್ಯಾಣ ಮಂಟಪದಲ್ಲಿ ಮಂಟಪಗಳನ್ನು ತೆರವುಗೊಳಿಸಲಾಯಿತು. ಸಾವಿರಾರು ಜನರಿಗೆ ಮಾಡಿದ ಅಡುಗೆ ಊಟ ಬಡಿಸಿದಂತಾಯಿತು. ಮನೆ ಮುಂದಿನ ಪೆಂಡಾಲ್ ಸಾವಿನ ಮನೆಗೆ ಹಾಕಿದ ಶಾಮಿಯಾನ ಆಗಿ ಬದಲಾಯಿತು. ಮದುವೆಗೆ ಬಂದ ಜನರೆಲ್ಲ ಪ್ರವೀಣ್ ಅಂತ್ಯಕ್ರಿಯೆಗೆ ಜೊತೆಯಾಗುವಂತಾಯಿತು. ಇವುಗಳ ಮಧ್ಯೆ ಮನೆ ಮಂದಿಯ ಆಕ್ರಂದನವಂತೂ ಮುಗಿಲು ಮುಟ್ಟಿತ್ತು. ಸ್ಥಳೀಯರು ಕಣ್ಣೀರಾದರು. ಒಟ್ಟಿನಲ್ಲಿ ಖುಷಿಯಾಗಿ ಮದುವೆಯಾಗಿ ತನ್ನ ಬಾಳ ಸಂಗಾತಿ ಜೊತೆ ಬಾಳಿ ಬದುಕಬೇಕಾಗಿದ್ದ ವರನೊಬ್ಬ ಮದುವೆ ದಿನವೇ ಮದುವೆ ಮಂಟಪದಲ್ಲೇ ಹೃದಯಾಘಾತದಿಂದ ಮೃತಪಟ್ಟಿದ್ದು ವಿಧಿಯಾಟವೇ ಸರಿ. ಹೊಸ ಜೀವನ ಆರಂಭಿಸಬೇಕಿದ್ದ ಬದುಕಿಗೆ ಕೊನೆ ವಿದಾಯವನ್ನು ವಿಧಿ ಹೇಳಿದೆ. ವಿಧಿಯಾಟಕ್ಕೆ ಯಾರು ಹೊಣೆ? ಬರ್ರಿ